ದೇವರ ಆಶೀರ್ವಾದ ಅಂತ ನಂಬುತ್ತೇವೆ. ಚೆನ್ನಾಗಿದೆ ಅಕ್ಷರ. ಚರ್ಚಿನಲ್ಲಿ ನಾವು ಕೂಡ ದೇವರನ್ನು ಪ್ರಾರ್ಥಿಸಲು ದೀಪ ಹಚ್ಚುತ್ತೇವೆ. ನಾವಾದರೆ ದೇವರು ನಮ್ಮ ಜೊತೆ ಇದ್ದರೆ ನಾವು ನೆನಪಿಗಾಗಿ ದಿನಕ್ಕೆ 5 ಬಾರಿ ಪ್ರಾರ್ಥಿಸುತ್ತೇವೆ. ನಮ್ಮ ಹಬ್ಬಗಳು, ಪ್ರಾರ್ಥನೆಗಳು ಎಲ್ಲವೂ ತುಂಬಾ ಬೇರೆ. ಹೌದು, ಕೆಲವೊಮ್ಮೆ ಈ ವ್ಯತ್ಯಾಸಕ್ಕೆ ಜನರು ಜಗಳವೂ ಮಾಡುತ್ತಾರೆ. ನನ್ನ ಅಮ್ಮ ಹೇಳ್ತಾರೆ, ದೇವರು ಒಬ್ಬನೇ, ಹೆಸರುಗಳು ಮಾತ್ರ ಬೇರೆ. ಗುರುಗಳು ಬಂದರು. ಮಕ್ಕಳೇ, ನೀವು ಮೂವರು ವಿಶೇಷವಾದ ವಿಷಯವನ್ನು ಚರ್ಚಿಸುತ್ತಿದ್ದೀರಿ. ನೀವು ತಂದಿರುವ ಗುರುತುಗಳು ಬೇರೆ, ಆದರೆ ಸೂರ್ಯನನ್ನು ನೋಡಿ. ಹಲವಾರು ಕಿಟಕಿಗಳಿಂದ ಒಳಬರುವ ಬೆಳಕು ಒಂದೇ ಆಗಿರುವಂತೆ ಧರ್ಮಗಳು ಬೇರೆ, ಆದರೆ ದೇವರು ಒಬ್ಬನೇ. ಹಾಗಾದರೆ ನಮ್ಮ ದಾರಿಗಳು ಬೇರೆ, ಆದರೆ ಗುರಿ ಒಂದೇ. ಅದಕ್ಕಾಗಿಯೇ ಎಲ್ಲ ಧರ್ಮಗಳನ್ನು ಗೌರವಿಸಬೇಕು. है सुना ये पूरी धरती तू चलाता है, मेरी भी सुन ले अरज मुझे घर बुलाता है। भगवान है कहाँ रे तू, है खुदा है कहाँ रे तू, है सुना तू भटके मन को राह दिखाता है। मैं भी खोया हूँ मुझे घर बुलाता है। भगवान है कहाँ रे तू, है खुदा है कहाँ रे तू। ಧರ್ಮಗಳು ಬೇರೆ, ದೇವರು ಒಬ್ಬನೇ, ಲೋಕ ಒಂದೇ. ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು, ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ. ನಿಮ್ಮ ಜೀವನ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ, ಮುಕುಂದ ಮುರಾರೇ, ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು. ಪ್ರಾರ್ಥನೆಗಳು ಬೇರೆ, ಹೆಸರುಗಳು ಬೇರೆ, ಆದರೆ ದೇವರು ಒಬ್ಬನೇ, ಮಾನವ ಕುಲ ಒಂದೇ.